ಜಿಮ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅದ್ದೂರಿಯಾಗಿ ಮಾವಳಿಪುರದಲ್ಲಿ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಉದ್ಘಾಟನೆ ಮಾಡಿದರು. ಈ ಸ್ಪೋರ್ಟ್ಸ್ ಕ್ಲಬ್ನ ಒಂದೇ ಸೂರಿನಡಿಯಲ್ಲಿ ಜಿಮ್, ಯೋಗ, ರೇಸಿಂಗ್, ಜೂಡೋ ಈ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನೀಡುತ್ತಿದ್ದು, ಇಲ್ಲಿ ಬಂದು ವರ್ಕೌಟ್ ಮಾಡುವ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ರಿಯಾಯಿತಿ ದರದಲ್ಲಿ ಇಲ್ಲಿಗೆ ಸೇರಬಹುದು. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಇಲ್ಲಿ ತರಬೇತಿ ಪಡೆದು ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡುವುದು ನಮ್ಮ ಉದ್ದೇಶವಾಗಿದೆ ಎಂದು ಜಿಮ್ ಮಾಲೀಕರಾದ ರಾಘವೇಂದ್ರ ತಿಳಿಸಿದರು. RSV ಜಿಮ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಓಪನ್ ಮಾಡಿದ್ದೀವಿ. RSV ಅಂತಂತಂದರೆ ಆರ್ ಅಂದರೆ ರಾಮಕೃಷ್ಣ ಪರಮಹಂಸ, ಎಸ್ ಅಂದರೆ ಶಾರದಾ ಮಾತೆ, ವಿ ಅಂದರೆ ವಿವೇಕಾನಂದ ಅಂತ ಇಷ್ಟು ಫುಲ್ ಫಾರ್ಮ್ ಅದರದ್ದು. ಸೊ ಇಲ್ಲಿ ಮಾವಳಿಪುರದ ಒಂದು ಮೇನ್ ರೋಡಿಂದ ಒಂದು 200 ಮೀಟ್ರ್ ಒಳಗಡೆ ಇದು ಓಪನ್ ಮಾಡಿರೋದು. ಇಲ್ಲಿ ಫೆಸಿಲಿಟಿ ಏನೇನು ಇರುತ್ತೆ ಅಂತಂದರೆ ಜಿಮ್ ಇರುತ್ತೆ, ಯೋಗ ಇರುತ್ತೆ, ರೆಸ್ಲಿಂಗ್ ಇರುತ್ತೆ, ಜೂಡೋ ಇರುತ್ತೆ. ಮುಂದಕ್ಕೆ ಜೂಡೋ ಬಾಕ್ಸಿಂಗ್ ಎಲ್ಲ ಆ್ಯಡ್ ಮಾಡಬೇಕಂತ ಇದ್ದೀವಿ. ಮೇಯ್ನಾಗಿ ನಾವು ಇದು ಫೋಕಸ್ ಮಾಡ್ತಿರೋದು ಯೂತ್ಸ್ಗೆ. ಸೊ ಇಷ್ಟು ಫುಲ್ ಸರೌಂಡಿಂಗಲ್ಲಿ ಒಂದು ಸ್ಪೋರ್ಟ್ಸ್ ಕ್ಲಬ್ ಇರಲಿಲ್ಲ. ಫ್ಯೂಚರ್ಗೆ ಸ್ವಿಮ್ಮಿಂಗ್ ಪೂಲು, ಗರಡಿ ಮನೆ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನಮ್ಮ ಕ್ಷೇತ್ರದ ಎಸ್.ಆರ್. ವಿಶ್ವನಾಥ್ MLA ಸರ್ ಬಂದಿದ್ದರು, ಮತ್ತು ನಮ್ಮ ಜೂಡೋ ಕೋಚ್ ಆದ ಪ್ರಕಾಶ್ ಸರ್ ಬಂದಿದ್ದಾರೆ. ಆ್ಯಂಡ್ ಕಾಂತ್ರಾ ಜಗತ್ MMA ಫೈಟ್ ಇಂಟರ್ನ್ಯಾಷನಲ್ ಪ್ಲೇಯರು ಅವರು ಕೂಡ ಬರ್ತಿದ್ದಾರೆ. ಸೊ ಈ ಥರ ಗೆಸ್ಟ್ಗಳೆಲ್ಲ ಬಂದು ನಮಗೆ ಇಲ್ಲಿ ಒಂದು ಟೇಪ್ ಕಟ್ಟಿಂಗ್ ಮಾಡಿ ಹೋಗಿರೋದು ನಮ್ಗೆ ತುಂಬ ಸಂತೋಷ ಇದೆ. ಸೊ ಇಲ್ಲೂ ಕೂಡ ನಮ್ಮದು RSV ಗುರುಕುಲ ಅನ್ನೋದೊಂದು ಬ್ರಾಂಚ್ ಒಂದಿದೆ, RSV ಕೋಚಿಂಗ್ ಸೆಂಟರ್ ಅಂತ ಒಂದಿದೆ. ಇಲ್ಲಿ 10th ಮಕ್ಕಳಿಗೆ ಕೋಚಿಂಗ್ ಕೂಡ ಕೊಡ್ತೀವಿ. ಆ್ಯಂಡ್ ಗುರುಕುಲ ಇದೆ, ಅದು ಕೂಡ ಫ್ರೀಯಾಗಿ ಮಾಡ್ತೀವಿ. ಆ್ಯಂಡ್ ಅವ್ರಿಗೆ ರೂಲ್ಸ್ ಇರುತ್ತೆ. ಇದು ಬಂದ್ಬಿಟ್ಟು RSV ಸ್ಪೋರ್ಟ್ಸ್ ಕ್ಲಬ್. ನಮ್ಮದು ಈ ಥರ 3 ಆಯಾಮಗಳಿದೆ. ಸೊ ಇದು ಮಾರ್ನಿಂಗ್ 5:30ಗೆ ಓಪನ್ ಆದರೆ ನೈಟ್ 9 o'clockವರೆಗೂ ಓಪನ್ ಇರುತ್ತೆ. ಸೊ ನೀವು ಯಾವ ಟೈಮಿಗೆ ಬೇಕಾದ್ರೂ ಬಂದು ವರ್ಕೌಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮಗೆ ಮೇನ್ ಫೋಕಸ್ ಆಗಿ ಜೂಡೋ, ಕುಸ್ತಿ ಇದನ್ನೆಲ್ಲ ನಾವು ಮಕ್ಕಳನ್ನ ಇಲ್ಲಿ ತಯಾರಿ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇರ್ತಾರೆ, ಅದು ಕೂಡ ಫೀಸ್ನು ಕೂಡ ಮಂತ್ಲಿ 500 rupees ಅಷ್ಟೇ ಇಟ್ಟಿರೋದು. ಮಕ್ಕಳು ಇಲ್ಲಿಂದ ಹೋಗಿ ನಮ್ಮ ಸ್ಟೇಟ್ ರೆಪ್ರೆಸೆಂಟ್ ಮಾಡಬೇಕು, ಡಿಸ್ಟ್ರಿಕ್ಟ್ ರೆಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮದು ಮೇನ್ ಉದ್ದೇಶ. ಸೊ ನಮಗೆ ವಿವೇಕಾನಂದರ ವಿವೇಕಾನಂದರನ್ನ ಇನ್ಸ್ಪಿರೇಟ್ ತೊಗೊಂಡು ಯೂಸ್ಗೂ ಅವ್ರ ಮೆಸೇಜ್ನೆಲ್ಲ ಸ್ಪ್ರೆಡ್ ಮಾಡ್ಬೇಕು ಅಂದ್ಕೊಂಡು ಓಪನ್ ಮಾಡಿದ್ದೀವಿ. ಮಾವಳಿಪುರ. ಸೊ ಮಾವಳಿಪುರದಿಂದ ಕುರುಬ್ರಳ್ಳಿಗೆ ಹೋಗೋ ಮೇನ್ ರೋಡಲ್ಲಿ ಲೆಫ್ಟ್ ಸೈಡ್ಗೆ RSV ಜಿಮ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಬೋರ್ಡ್ ಇರುತ್ತೆ. ಸೊ ಅಲ್ಲಿಂದ ಒಳಗಡೆ ಬರ್ಬೋದು. ಸರ್ ಆಫರ್ ಏನಂತಂದರೆ ಈಗ ಮಂತ್ಲಿ ಇಯರ್ಲಿ ಆಫರ್ ಇದೆ. 5,500 ರೂಪಾಯಿ ಆಫರು, ಮತ್ತು 3,200 ರೂಪಾಯಿನೂ ಕೂಡ ಇಟ್ಟಿದ್ದೀವಿ 6 ಮಂತ್ಸ್ಗೆ. ಸೊ ಬಂದು ನಾವು ಏನೋ ಫೀಸ್ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತಂತಂದರೆ, ಸ್ವಲ್ಪ ಏನೋ ಆಗಲ್ಲ ಅಂತಂತಂದರೆ ಆಲ್ವೇಸ್ ವೆಲ್ಕಮ್. ನಾವು ಕೂಡ ಅದೇ ಬ್ಯಾಕ್ಗ್ರೌಂಡಿಂದ ಬೆಳ್ಕೊಂಬಂದಿರೋದು. ನಿಮ್ಗೆ ಏನಾಗುತ್ತೋ ನಿಮ್ಮ ತಕ್ಕನಾಗೆ ಫ್ಲೆಕ್ಸಿಬಲ್ ಮಾಡಿ ಫಸ್ಟು ಬನ್ನಿ, ನೀವು ನೋಡಿ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತಂತಂದರೆ ಆಮೇಲೆ ಮಾತಾಡಿ ಸ್ಟಾರ್ಟ್ ಮಾಡಿ. ನನ್ನ ಫೋನ್ ನಂಬರು 9108036466. ನನ್ನ ಹೆಸರು ರಾಘವೇಂದ್ರ ಅಂತ. ಆ್ಯಂಡ್ ನಮ್ಮ ಮೇನ್ ಹೆಡ್ಡಾಗಿ ನಮ್ಮ ನವೀನ್ ಸರ್ ಅಂತ ಇರ್ತಾರೆ. ಅವರು ಕೂಡ ನ್ಯಾಷನಲ್ ಅಥ್ಲೆಟ್ 100 ಮೀಟರ್ ರನ್ನರು. ಸೊ ನಾವು ಕೂಡ ಜೂಡೋ ಬ್ಯಾಕ್ಗ್ರೌಂಡು. ಸೊ ಎಲ್ಲದಕ್ಕೂ ಸಪ್ರೇಟ್ ಕೋಚಸ್ ಇರ್ತಾರೆ. ಸರ್ ನಾನು ಸ್ಟೇಟ್ ಜೂಡೋ ಕೋಚು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದಲ್ಲಿ. ರಾಘವೇಂದ್ರ ಬಂದು ಸುಮಾರು ನನಗೆ 10-15 ವರ್ಷದ ಸ್ಟೂಡೆಂಟ್, ನನಗೆ ಒಳ್ಳೆ ಹುಡುಗ. ಮತ್ತು ರಾಜ್ಯ ಮಟ್ಟದಲ್ಲಿ ಮೆಡಲ್ ಮಾಡಿದ್ದಾನೆ, ನ್ಯಾಷನಲ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸೊ ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಒಂದು ಗೇಮ್ ಆಡಿ ಮತ್ತು ಅದರಲ್ಲೇ ಬೆಳಿಬೇಕಂತಂದರೆ ಕಷ್ಟ ಇರುತ್ತೆ. ಆದರೆ ನಾವು ಕಷ್ಟಪಟ್ಟು ಸುಮಾರು ವರ್ಷಗಳಲ್ಲಿ ಕಷ್ಟಪಟ್ಟು ಅವನು ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾನೆ. ಯಾಕೆ ಜಿಮ್ ಓಪನ್ ಮಾಡಿದ್ದಾನೆ ಅಂದರೆ ಅವನು ಜೂಡೋ ಕಲ್ತಿರೋ ಪ್ಲೇಯರ್. ಅವನು ಕುಸ್ತಿ ಮತ್ತು ಜೂಡೋ ಎರಡರಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿದ್ದಾನೆ. ಈ ಭಾಗದ ಯೂತ್ಸ್ಗೆ ಈಗ ಆರೋಗ್ಯ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಜಿಮ್ಮು, ಅದು ಗೇಮ್ ಇದ್ದವರಾದರೆ ಮಾತ್ರ ಆರೋಗ್ಯ ಸುಧಾರಣೆ ಸಾಧ್ಯ. ಆದ್ದರಿಂದ RSV ಒಂದು ಸ್ಪೋರ್ಟ್ಸ್ ಕ್ಲಬ್ಬನ್ನು ಓಪನ್ ಮಾಡಿದ್ದಾನೆ ನಮ್ಮ ಹುಡುಗ. ಈ ಕ್ಲಬ್ಬಲ್ಲಿ ಎಲ್ಲರೂ ಜಿಮ್ಗೆ ಸಂಬಂಧಪಟ್ಟಂಥದ್ದು ಯೋಗ ಮತ್ತು ಕುಸ್ತಿ ಮತ್ತು ಜೂಡೋ ಎಲ್ಲನೂ ಕಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇದೇ ರೀತಿಯಾಗಿ ಬೆಳೀಲಿ ನಮ್ಮ ರಾಘವೇಂದ್ರ. ಮತ್ತು ಇನ್ನು ನಮ್ಮ ಶಿಷ್ಯನ ಶ್ರೀಕಾಂತ್, ಚಂದನ, ಲೋಹಿತ್, ಸಾಗರ್, ಮಿಥುನ್, ಮನೋಜ್ ಇವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳೇ. ಇವ್ರು ಕೂಡ ಶ್ರೀಕಾಂತ್ ಒಳ್ಳೆ ಪ್ಲೇಯರ್ ಆಗಿದ್ದ, ನ್ಯಾಷನಲ್ ಪ್ಲೇಯರು. ಮತ್ತು ಇವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಸೊ ಅವನು ಬ್ಯಾಚ್ಮೆಂಟ್ ಇವನು. ಸೊ ಒಳ್ಳೆ ಡೆಡಿಕೇಶನ್ ಇದೆ. ಈಗ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಹೋದರೆ ಮಕ್ಕಳು ಹಾಳಾಗ್ಬಿಡ್ತಾರೆ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು, ಆ ಟೀಚರ್ಸು ಎಲ್ಲರೂ ಅವ್ರ ಮಕ್ಕಳು ಹೇಳ್ಕೊಡ್ಬೇಕು. ಸ್ಪೋರ್ಟ್ಸಲ್ಲಿ ನಿಮಗೆ ಜೀವನ ಇದೆ, ಏನೋ ಸಾಧ್ಯ ಮಾಡ್ಬೋದು, ಆರೋಗ್ಯ ಭಾಗ್ಯ ಸಿಗುತ್ತೆ. ಮತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ವಾಟರ್ ಸ್ಪೋರ್ಟ್ಸ್ ಮಕ್ಕಳಿಗೆ ಒಳ್ಳೊಳ್ಳೆ ಅವಕಾಶ ಇದೆ. 2% ಕ್ಲಾಸ್ 2 ಪೋಸ್ಟ್ಗಳಲ್ಲಿ ಮತ್ತು ಕ್ಲಾಸ್ 3 ಪೋಸ್ಟ್ಗಳಲ್ಲಿ ಅವ್ರಿಗೆ ಉಚಿತವಾದಂಥ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಸೊ ಯಾರು
ಸಾಧನೆ ಮಾಡ್ತಾರೋ ಅವ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನ್ಯಾಷನಲ್ ಮೆಡಲ್ ಮಾಡಿದವ್ರಿಗೆ 1 ಲಕ್ಷ, ಇಂಟರ್ನ್ಯಾಷನಲ್ ಮೆಡಲ್ ಮಾಡಿದ್ರೆ 5 ಲಕ್ಷ 10 ಲಕ್ಷ ಅವ್ರಿಗೆ ಇದೆ. ಒಲಿಂಪಿಕ್ ಮೆಡಲ್ ಮಾಡಿದ್ರೆ ಕೋಟಿ ಇರುತ್ತೆ. ಜೊತೆಗೆ ಏನಪ್ಪ ಅಂದರೆ ಯಾರೇ ಮೆಡಲ್ ಮಾಡಲಿ, ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸು ಮತ್ತು ಒಲಿಂಪಿಕ್ಸ್ಗೆ ಮೆಡಲ್ ಮಾಡಿದವರಿಗೆ, ಪಾರ್ಟಿಸಿಪೇಟ್ ಮಾಡಿದವರಿಗೆ ಸರ್ಕಾರಿ ಜಾಬ್ ಪಕ್ಕ ಸಿಗುತ್ತೆ. ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಈ ಹೊಸದಾಗಿ ನಮ್ಮ ರಾಘವೇಂದ್ರ ಓಪನ್ ಮಾಡಿದರೆ RFC ಸ್ಪೋರ್ಟ್ಸ್ ಕ್ಲಬ್ ಇನ್ನೂ ಉತ್ತಮವಾಗಿ ಬೆಳೀಲಿ, ನಿಮ್ಮೆಲ್ಲ ಆಶೀರ್ವಾದ ಮೇಲೆ ಇರಲಿ, ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೆದು ಇನ್ನೂ ಒಂದು 5 ಸೆಂಟರ್ನ ಓಪನ್ ಮಾಡಲಿ ಅಂತೇಳಿ ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು. ಮೊದಲನೇದಾಗಿ ರಾಘವೇಂದ್ರ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಇಷ್ಟಪಡ್ತೀನಿ. ಇತ್ತೀಚೆಗೆ ಎಲ್ಲ ಕಡೆ ಜಿಮ್ ಸ್ಟಾರ್ಟ್ ಮಾಡ್ತಾರೆ, ಆದರೆ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಂತ ಬಂದಾಗ ಎಸ್ಪೆಷಲಿ ಜೂಡೋ, ರೆಸ್ಲಿಂಗ್, ಬಾಕ್ಸಿಂಗ್, ಕರಾಟೆ ಈ ಥರದನ್ನ ಜಿಮ್ ಜೊತೆ ಆ್ಯಡ್ ಮಾಡೋದು ತುಂಬ ಕಮ್ಮಿ. ಸೊ ಈಗ ರಾಘವೇಂದ್ರ ಅವರು ನಾವು ಅವರು ಚಿಕ್ಕದಿಂದ ನೋಡಿದ್ದೀರಿ, ಜೂಡೋದಲ್ಲಿ ತುಂಬಾ ಒಂದು ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟ್ ಇವತ್ತು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಇದು ಆರೋಗ್ಯಕ್ಕೆ ನಾವು ಜಿಮ್ ಮಾಡ್ತೀವಿ ಅನ್ನೋದಕ್ಕಿಂತ ಮಕ್ಕಳಿಗೋಸ್ಕರ ಮಕ್ಕಳಿನ ಮುಂದಿನ ಒಂದು ಭವಿಷ್ಯದ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಕಾಡೆಮಿನೂ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. RSV ಅಂತ ಮಾವಳಿಪುರ. ನನಗೆ ತುಂಬಾ ಖುಷಿ ಇದೆ, ಯಾಕಂದರೆ ಈಗ ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೆ. ನಾನು ಜೂಡೋ ಪ್ಲೇಯರ್ ಆಗಿ ರೆಪ್ರೆಸೆಂಟ್ ಮಾಡಿ ನಾನು ಅಕಾಡೆಮಿ ರನ್ ಮಾಡ್ತಿದ್ದೀನಿ. ಒಂದು ಖುಷಿ ಇರುತ್ತೆ, ಈಗ ನಮ್ಮ ಜೊತೆ ಆಡಿ ಬೆಳೆದಂಥ ಹುಡುಗರು ಸಹ ಅವರು ಇವಾಗ ಅಕಾಡೆಮಿ ಸ್ಟಾರ್ಟ್ ಮಾಡಿ ಏನೋ ಒಂದು ಎಂಟ್ರಪ್ರನರ್ ಆಗಿ ಬೆಳೀತಾ ಇದ್ದಾರೆ ಅಂದಾಗ ತುಂಬ ಖುಷಿ. ಸರ್, ನಿಮ್ಮ ಕಡೆಯಿಂದ ಅವ್ರಿಗೆ ಸಜೆಷನ್ ಏನು ಕೊಡ್ತೀರಿ? ಸಜೆಷನ್ ಅಂದರೆ ಯಾವುದೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಸಡನ್ನಾಗಿ ಯಾವ ಸಕ್ಸಸ್ ಸಿಗಲ್ಲ, ತಾಳ್ಮೆ ಅನ್ನೋದು ಇರಬೇಕು. ಲಾಭವೂ ಸಡನ್ ಇರಲ್ಲ, ಯಾಕಂದರೆ ಬಂಡವಾಳ ಹಾಕಿರ್ತಾರೆ, ತುಂಬ ಟೈಮು ಮನಿ ಇನ್ವೆಸ್ಟ್ ಮಾಡಿದಾಗ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಈ ಒಂದು ಅಕಾಡೆಮಿಯಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಲೆವೆಲ್ಗೆ ಬೆಳೆಯುವಂಥ ಒಂದು ಅಥ್ಲೀಟ್ಸ್ ರೆಡಿ ಆಗಲಿ. ಈ ಊರಿಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮತ್ತು ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಸರೌಂಡಿಂಗ್ ಕಮ್ಯುನಿಟಿಲಿ ಒಂದು ಒಳ್ಳೆ ರೀತಿಯಿಂದ ಒಂದು ಪ್ರೌಡ್ ಫೀಲ್ ಮಾಡುವಂಥ ಒಂದು ಟೀಮ್ ರೆಡಿ ಆಗಲಿ, ಒಂದು ದೇಶಕ್ಕೆ ಒಳ್ಳೆ ಹೆಸರು ತರಲಿ ಅನ್ನೋ ಒಂದು ಆಶಿಸ್ತೀನಿ ನಾನು. ಓಕೆ, ನನ್ನ ಮನಸಾರೆ ಒಂದು ಬೆಸ್ಟ್ ವಿಶಸ್ಸು, ಆಲ್ ದ ಬೆಸ್ಟ್. ತೀರ ಒಳ್ಳೇದು ಮಾಡಲಿ, ತುಂಬ ಖುಷಿ ಆಗುತ್ತೆ. ನಮ್ಮ ಜೊತೆ ಚಿಕ್ಕ ಹುಡುಗರೆಲ್ಲ ಬೆಳೆದಿದ್ದಾರೆ, ಖುಷಿ. ಆಲ್ ದ ಬೆಸ್ಟ್ ಅಪ್ಪ. ಅದೇ ಬ್ಲೆಸ್ಸಿಂಗ್. ಯಾವುದು ಹೆಂಗೆ ಅಂತ ನಾವು ಇನ್ಸ್ಪಿರೇಷನ್ ತೊಗೊಂಡು ನಾವು ಇದು ಮಾಡಿದವರು, ನಾವು ವಿಡಿಯೋದಲ್ಲಿ ಟಿ ವಿಯಲ್ಲೆಲ್ಲ ನೋಡಿದಾಗ ನಮಗೇನೋ ಒಂಥರ ಖುಷಿ. ಸೊ ಜೂಡೋ ಇವ್ರನ್ನೆಲ್ಲ ನಾನು ಶಿಕಾರಿಪುರ ಅಂತ ಇದು ಕಾಂಪಿಟೇಷನ್ಸ್ಗೆಲ್ಲ ಹೋದಾಗ ನಾವು ಚಿಕ್ಕ ಹುಡುಗರು ಇವ್ರದ್ದು ಫೈಟಿಂಗ್ ನೋಡಿದಾಗ ಇವರು ಸ್ಪೋರ್ಟ್ಸ್ ಹಾಸ್ಟೆಲ್ ಕ್ಲಬ್ಬಿಂದ ಎಲ್ಲ ಬರೋರು. ಅವ್ರಿಗೆಲ್ಲ ಇವರು ಔಟ್ಸೈಡ್ ಇದ್ಕೊಂಡೆ ಫೈಟಿಂಗಲ್ಲಿ ಇವ್ರನ್ನೇನು ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂಥರ ಇನ್ಸ್ಪಿರೇಷನ್ನು, ಒಂಥರ ಬ್ಲೆಸ್ಸಿಂಗ್ಸು ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ ಕಾಂತ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್, ಕನ್ನಡ, ಯಲಹಂಕ.